ಮ್ಯಾನಿಫೆಸ್ಟೇಷನ್ ಇದು ಬಹಳಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಕನ್ನಡದಲ್ಲಿ ಅಭಿವ್ಯಕ್ತಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಲೈಫಲ್ಲಿ ಇನ್ನ ಒಂದು ಘಟನೆ ಆಗಿರಬಹುದು, ಆ ಒಂದು ವಿಷಯ ಆಗಿರಬಹುದು, ನಡೆದಿರೋದಿಲ್ಲ. ಆದ್ರೆ ಅದನ್ನ ನಾವು ಒಂದು ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡು ನಮ್ಮ ಲೈಫ್ನಲ್ಲಿ ಪಡೆಯುವುದು. ಅಂದ್ರೆ ಒಬ್ಬೊಬ್ರು ಹೇಳ್ತಾರೆ, ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡಿದೆ, ನನ್ನ ಲೈಫಲ್ಲಿ ಇದು ಬರ್ಲಿ ಅನ್ನುವಂತ ಒಂದು ಆಕಾಂಕ್ಷೆ ಇಟ್ಕೊಂಡು ಪಡೆದಿದ್ದೀನಿ. ಸೊ ಬೇಸಿಕ್ಲಿ ಸ್ಪಿರಿಚುವಲ್ ಎನರ್ಜಿ ಪ್ರಕಾರವಾಗಿ ನಾವು ಒಂದು ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡು ಯಾವ್ದಾದ್ರು ಒಂದು ವಿಷಯವನ್ನ ನಡೀತಾ ಇದೆ ನನ್ನ ಲೈಫಲ್ಲಿ ಅಂತ ತುಂಬಾ ಒಂದು ಪವರ್ನ ಆ ಒಂದು ವಿಚಾರಕ್ಕೆ ಹಾಕಿದ್ರೆ ಅದು ನಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ ಅಂತ. ಅದು ನಿಮ್ಮ ಹಣಕಾಸಿನ ವಿಷಯ ಆಗಿರ್ಬಹುದು, ಅದು ನಿಮ್ಮ ರಿಲೇಶನ್ಶಿಪ್ ಆಗಿರ್ಬಹುದು, ನಿಮ್ಮ ಕೆಲಸ, ನನ್ಗೆ ಈ ತರದೊಂದು ಕೆಲಸ ಸಿಗ್ಬೇಕು ಅನ್ನುವಂಥ ಒಂದು ಮ್ಯಾನಿಫೆಸ್ಟೇಷನ್, ಒಂದು ಪಾಸಿಟಿವ್ ಇಂಟೆನ್ಷನ್ ನ ನೀವು ಸೆಟ್ ಮಾಡ್ಕೊಂಡಾಗ ಅದು ಲೈಫ್ ನಲ್ಲಿ ನಡೆಯುತ್ತೆ. ಎಷ್ಟೋ ಸೆಲೆಬ್ರಿಟೀಸ್ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಹಾಗೂ ಅವ್ರ ಲೈಫ್ ನಲ್ಲಿ ಸಾಧನೆ ಮಾಡಿರೋರು ಹೇಳಿದ್ದಾರೆ, ಹೌದು ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡೆ, ಇದು ನನ್ನ ನಡೀಲಿ ಅಂತ ನಾನು ತುಂಬಾ ಇದಕ್ಕೆ ಪ್ರಯತ್ನಗಳನ್ನ ಪಟ್ಟು ಇದು ನಾನು ಪಡೆದಿದ್ದೀನಿ ನನ್ನ ಲೈಫಲ್ಲಿ. ಸೊ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರ ಒಂದು ಶ್ರಮ 100% ಹಾಕಿ ಸ್ಪಿರಿಚುವಲ್ ಎನರ್ಜಿನೂ ಪಾಸಿಟಿವ್ ಆಗಿ ಬಿಲೀವ್ ಮಾಡಿದ್ರಿಂದ, ಅಂದ್ರೆ ಈಗ ನಾವು ಎಷ್ಟೋ ಎಫರ್ಟ್ಸ್ ಹಾಕ್ತಿರ್ತೀವಿ, ಅದು ನಮಗೆ ಸಿಗ್ತಾ ಇರಲ್ಲ ಅಂತ ಒಂದು ಬೇಜಾರ್ನಲ್ಲಿ ಇರ್ತೀವಿ. ಆದ್ರೆ ಇದ್ರಲ್ಲಿ ಏನಂದ್ರೆ ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇತ್ತು, ನನ್ಗೆ ಇದು ಸಿಕ್ತು, ಇದು ನಾನು ಪಡೆದಿದ್ದೀನಿ ಅನ್ನುವಂಥ ಒಂದು ವಿಚಾರಕ್ಕೆ ಬರ್ತಾರೆ ಹಾಗೂ ಹೇಳ್ಕೊಳ್ತಾರೆ, ಹೌದು ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡಿದೆ ಅಂತ. ಇದ್ರ ಬಗ್ಗೆ ನಾನು ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್ ಮಿಸ್ಟೇಕ್ಸ್, ಯಾವ ಮಿಸ್ಟೇಕ್ಸ್ ನಾವು ಮಾಡಬಾರದು, ಹಾಗೂ ನಮ್ಮ ಇಂಟೆನ್ಷನ್ ಯಾವ ರೀತಿಯಾಗಿ ಸೆಟ್ ಮಾಡಬೇಕು, ಒಂದು ಸ್ವಲ್ಪ ಸ್ಟೆಪ್ಸ್ನ ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಇದನ್ನು ಹೆಂಗೆ ನಿಮ್ಮ ಲೈಫ್ನಲ್ಲಿ ನೀವು ಅಳವಡಿಸ್ಕೋಬಹುದು ಅಂತ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ಪಾಯಿಂಟ್ ನಂಬರ್ 1, ನಿಮ್ಮ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ವೀಕ್ ಆಗಿದ್ರೆ, ನೀವು ಒಂದು ವೀಕರ್ ಲೆವೆಲ್ ಎನರ್ಜಿನಲ್ಲಿದ್ದರೆ, ನಿಮ್ಮ ಥಾಟ್ಸ್ ಹಾಗೂ ಇಮೋಷನ್ಸ್ ಒಂದು ನೆಗೆಟಿವ್ ಸ್ಟೇಟ್ನಲ್ಲಿದ್ದರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ. ಇದು ಎಷ್ಟೋ ಜನ ಮಾಡುವಂಥ ಮಿಸ್ಟೇಕ್ಸ್ ಆಗಿರುತ್ತೆ. ಈಗ ನಿಮ್ಮ ಮನಸ್ಥಿತಿಯನ್ನ ಹಾಗೂ ನಿಮ್ಮ ಒಂದು ಯೋಚನೆ ಶೈಲಿಯನ್ನ ನೀವು ಬದಲಾಯಿಸ್ಕೊಳ್ಳದೆ, ನನ್ಗಿದ್ ಬೇಕು 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 ಅಂತ ನಾನು ಕೇಳ್ತಾ ಇದ್ದೆ, ಆದ್ರೆ ನನ್ಗಿದ್ ಲೈಫಲ್ಲಿ ನಡೀಲಿಲ್ಲ ಅಂತ ದೂರಬಾರದು. ಫಸ್ಟ್ ಶುರು ಆಗೋದೇ ನಿಮ್ಮಿಂದ. ನಿಮ್ಮ ಎನರ್ಜಿನ ನೀವು ಅಲೈನ್ ಮಾಡ್ಕೊಳ್ಳೋದು ಮ್ಯಾನಿಫೆಸ್ಟೇಷನ್ ಅಲ್ಲಿ ಬಹಳ ಮುಖ್ಯವಾಗುತ್ತೆ. ಸೊ ನಿಮ್ಮ ಎನರ್ಜಿ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು, ಹಾಗೂ ನಿಮ್ಮ ಮೈಂಡ್ ಸೆಟ್ ನಲ್ಲಿ ಒಂದು ದೃಢತೆ ಇರಬೇಕಾಗತ್ತೆ. ಇದ್ ನೀವು ಮಾಡ್ಕೊಳ್ದೆ, ಇದನ್ನ ನೀವು ಸರಿ ಮಾಡ್ಕೊಳ್ದೆ, ನನ್ಗಿದು ಬೇಕೇ ಬೇಕು, ನನ್ಗೆ ವ್ಯಕ್ತಿ ಬೇಕೇ ಬೇಕು ಅಂತ ಯೋಚನೆ ಮಾಡೋದು ತುಂಬಾ ತಪ್ಪು. ಹಾಗೂ ಇನ್ನ 2ನೇ ಮಿಸ್ಟೇಕ್ ಏನಾಗತ್ತೆ ಅಂದ್ರೆ, ನೀವು ಯಾವುದೇ ವ್ಯಕ್ತಿಯನ್ನ ನಿಮ್ಮ ಲೈಫ್ ನಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅಂದ್ರೆ ಇವ್ರು ನನ್ನ ಲೈಫಲ್ಲಿ ಬರ್ತಾರೆ, ಇವ್ರು ನನ್ನ ಲೈಫಲ್ಲಿ ಬರ್ತಾರೆ ಅಂತ ನೀವು ಅದನ್ನ ದಿನಾನ್ ಜಪ ಮಾಡಿದ್ರು ನಿಮ್ಗೆ ಇದು ನಡೆಯಲ್ಲ. ಅಕಾರ್ಡಿಂಗ್ ಟು ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್, ನಾವು ಒಬ್ಬ ವ್ಯಕ್ತಿಯನ್ನ ನಮ್ಮ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಆದ್ರೆ ನಾವು ಒಂದು ಒಳ್ಳೆಯ ಪ್ರೀತಿಯನ್ನ, ನಮಗೆ ಬೇಕಾಗಿರುವಂತ ಕ್ವಾಲಿಟೀಸ್ ಇರುವಂತ ವ್ಯಕ್ತಿಯನ್ನ ನಮ್ಮ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡೋದು ನಡೆಯುತ್ತೆ, ಅಕಾರ್ಡಿಂಗ್ ಟು ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್. ಅದ್ರ ಬದಲಾಗಿ ನನ್ಗೆ ಈ ವ್ಯಕ್ತಿನೇ ಬೇಕು ಅನ್ನೋದ್ರ ಬದಲಾಗಿ ನನಗೆ ರೆಸ್ಪೆಕ್ಟ್ ಕೊಡುವಂತ, ನನ್ನನ್ನು ಅರ್ಥ ಮಾಡ್ಕೊಳ್ಳುವಂತ ಒಬ್ಬ ಪಾರ್ಟ್ನರ್ ನನಗೆ ಸಿಗ್ತಾ ಇದ್ದಾರೆ, ಅದು ನಡೀತಾ ಇದೆ ನನ್ನ ಲೈಫಲ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡೋದನ್ನ ಬಿಟ್ಟು, ನೀವು ನನ್ಗೆ ಇವರೇ ಬೇಕು, ನನ್ಗೆ ಈ ಪಕ್ಕದ ಮನೆಯವ್ರು ಬೇಕು, ಅಥವಾ ನನ್ ಕ್ರಶ್ ಇದೆ ಒಬ್ರ ಮೇಲೆ ಅವರೇ ಬೇಕು, ಅಥವಾ ನಾನು ಒಬ್ರನ್ನ ಪ್ರೀತಿಸ್ತಾ ಇದ್ದೀನಿ, ಒನ್ ಸೈಡೆಡ್ ರಿಲೇಶನ್ಶಿಪ್ ಇದು, ಅವರೇ ಬೇಕು ಅಂತ ನೀವು ಮ್ಯಾನಿಫೆಸ್ಟೇಷನ್ ಎಷ್ಟು ವರ್ಷ ಮಾಡ್ಕೊಂಡ್ರು ಅದು ವರ್ಕ್ ಆಗಲ್ಲ. ಬಿಕಾಸ್ ಯು ಆರ್ ನಾಟ್ ಇನ್ ಅ ಪಾಸಿಟಿವ್ ಎನರ್ಜಿ. ಯಾಕೆ ಹೇಳ್ತಾ ಇದ್ದೀನಿ, ಯು ಆರ್ ಇನ್ ಅ ನೀಡಿ ಸ್ಟೇಟ್ ಅಂತ ಹೇಳ್ತೀವಿ. ನೀವು ಯಾವಾಗ ನಿಮ್ಮ ಪ್ರೀತಿಯನ್ನ ಇನ್ನೊಬ್ಬ ವ್ಯಕ್ತಿಯಲ್ಲಿ ನೋಡ್ತಾ ಇದ್ದೀರಾ, ಅದನ್ನ ನಾವು ನೀಡಿ ಸ್ಟೇಟ್ ಅಂತ ಹೇಳ್ತೀವಿ. ಬೇಸಿಕ್ಲಿ ಅವಾಗ ನೀವೇನ್ ಮಾಡ್ತೀರಾ, ಹಪಹಪಿಸ್ತೀರಾ, ಅವ್ರು ಬೇಕೇ ಬೇಕು, ಹಾಗೂ ಒಂದು ಒಬ್ಸೆಷನ್ ಆಗಿರುತ್ತೆ, ಹಾಗೂ ಇವರಿದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಊಹೆಯಲ್ಲಿ ಇರ್ತೀರಾ ನೀವು. ಅವಾಗ ಏನಾಗುತ್ತೆ ಅಂದ್ರೆ ಇದು ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ಅವ್ರು ವಾಪಸ್ ನಿಮ್ ಲೈಫಿಗೆ ಬಂದ್ರು, ನೀವು ಹಂಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಅವ್ರು ನಿಮ್ ಲೈಫಿಗೆ ಬಂದ್ರು ಕೂಡ ರಿಲೇಶನ್ಶಿಪ್ ದೃಢವಾಗಿ ಒಂದು ಒಳ್ಳೆಯ ಸ್ಟೇಟ್ ನಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ನಾವು ಬಲವಂತವಾಗಿ
ಒಬ್ಬ ವ್ಯಕ್ತಿಯಲ್ಲಿ ಪ್ರೀತಿಯನ್ನ ನಾವು ಅಟ್ರಾಕ್ಟ್ ಮಾಡಕ್ಕಾಗಲ್ಲ. ಸೊ ನಮ್ಮ ಎನರ್ಜಿ ನೀಡಿ ಸ್ಟೇಟ್ ನಲ್ಲಿ ಇರಬಾರ್ದು. ಅಂದ್ರೆ ಇದು ನಡೆದ್ರೇನೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಥವಾ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬಂದ್ರೇನೆ ಚೆನ್ನಾಗಿರುತ್ತೆ. ಅದು ಅಫ್ಕೋರ್ಸ್ ಇಟ್ ವಿಲ್ ಬಿ ಲೈಕ್ ಅ ಕೌಂಟರ್ ರಿಯಾಕ್ಷನ್. ಸೊ ಈ ಒಂದು ಮಿಸ್ಟೇಕ್ಸ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಹಾಗೂ ಮ್ಯಾನಿಫೆಸ್ಟೇಷನ್ ಯಾವಾಗ ಮಾಡಬೇಕು ಅಂತಾನು ಕೇಳ್ತಾರೆ. ಮ್ಯಾನಿಫೆಸ್ಟೇಷನ್ ಇವಾಗ ಯಾವ ರೀತಿಯಾದ ಮ್ಯಾನಿಫೆಸ್ಟೇಷನ್ ಮಾಡಬಹುದು? ಓಕೆ, ಇವಾಗ ನೀವು ಲೆಟ್ಸ್ ಸೇ 1,00,000 ತಿಂಗಳಿಗೆ ಸಂಪಾದನೆ ಮಾಡಬೇಕು ಅನ್ನುವ ಆಸೆ ಇಟ್ಕೊಂಡಿದ್ದೀರಾ. ಇದನ್ನ ನೀವು ಮಾಡಬಹುದು. ಇದು ನಿಮ್ ಲೈಫಲ್ಲಿ ಆಗತ್ತೆ. ಹೇಗಾಗತ್ತೆ? ನಮ್ಮ ಎನರ್ಜಿನ ಆ ಒಂದು ವಿಚಾರಕ್ಕೆ ಹಾಕುವುದು. ಅಂದ್ರೆ ನಾನು ಒಂದು ಚೆಕ್ನಲ್ಲಿ 1,00,000 ನೋಡ್ತಾ ಇದ್ದೀನಿ ಅಂತ ಯೋಚನೆ ಮಾಡುವಂಥದ್ದು. ಹಾಗೂ ನನ್ನ ಬ್ಯಾಂಕ್ ಅಕೌಂಟಿಗೆ ಈ ತಿಂಗಳು ಮೊದಲನೇ ತಾರೀಕು ಇಷ್ಟು ದುಡ್ಡು ಬರುತ್ತೆ ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಯಾಕೆ? ಏಕೆಂದ್ರೆ ಕಂಪ್ಲೀಟ್ ಎನರ್ಜಿನ ನೀವು ನಿಮ್ ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ಏಕೆಂದ್ರೆ ನೀವು ಅದನ್ನ ಯೋಚನೆ ಮಾಡೋದೊಂದೇ ಅಲ್ಲ, ಅದಕ್ಕೆ ಅಷ್ಟೇ ಪ್ರಯತ್ನನೂ ಪಡಬೇಕಾಗತ್ತೆ. ಇದು ನಡೆಯುತ್ತೆ. ಅಥವಾ ಈಗ ಎಕ್ಸಾಮ್ ಬರೀತಿರ್ತಾರೆ, ಈ ಗವರ್ಮೆಂಟ್ ಎಕ್ಸಾಮ್ಸ್ ಬರೀತಿರ್ತಾರೆ ಕೆಲ್ಸಗಳಿಗೆ. ಅವ್ರಿಗೂ ಕೂಡ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಂದು ಭಯ ಇಟ್ಕೊಂಡು ನೀವೇನಾದ್ರೂ ಮಾಡಕ್ ಹೋದ್ರೆ ಅದು ಕೌಂಟರ್ ರಿಯಾಕ್ಟ್ ಆಗಿ ನಿಮ್ಗೇನ್ ಸಿಗಬೇಕು, ನಿಮ್ಗೇನು ದಕ್ಕಬೇಕು ಅನ್ನುವಂಥದ್ನು ನೀವು ಕಳ್ಕೊಂಡು ಬಿಡಬಹುದು ಬಿಕಾಸ್ ಆಫ್ ದಟ್ ನೆಗೆಟಿವಿಟಿ. ಅದನ್ನ ಬಿಟ್ಟು ಎಸ್, ಇದು ನನಗೆ ಆಗೇ ಆಗತ್ತೆ, ಈ ಜಾಬ್ ನಂಗೆ ಸಿಗುತ್ತೆ. ವಿಜುವಲೈಸೇಷನ್ ಕೂಡ ಮಾಡ್ಬೇಕಾಗತ್ತೆ. ವಿಜುವಲೈಸೇಷನ್ ಅಂದ್ರೆ ಏನು? ಆ ಒಂದು ಸೀಟ್ ನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಮೇ ಬಿ ಈಗ ನೀವೊಂದು ಗವರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಅಥವಾ ನೀವೊಂದು ಗವರ್ಮೆಂಟ್ ಕೆಲಸ ಯಾವುದೇ ಆಗಿರ್ಲಿ, ನೀವೊಂದು ಸ್ಕೂಲ್ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಸ್ಕೂಲ್ ಹೇಗಿರುತ್ತೆ, ನೀವು ಯಾವ ಕ್ಲಾಸ್ ರೂಮ್ ಅಲ್ಲಿ ಇದ್ದೀರಾ, ನೀವೆಷ್ಟು ಡೀಟೇಲ್ಡ್ ಆಗಿ ಅದನ್ನ ವಿಜುವಲೈಸೇಷನ್ ಮಾಡ್ತೀರಾ, ಅಷ್ಟು ಸ್ಟ್ರಾಂಗ್ ಆಗಿ ಅದು ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಇದು ನನ್ನ ಲೈಫಲ್ಲೂ ನಡೆದಿತ್ತು. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾಕೆಂದ್ರೆ ನನ್ನ ಲೈಫಲ್ಲಿ ನಾನಿರುವಂಥ ಆಫೀಸ್ ಹೇಗಿರಬೇಕು ಅಂತ ನಾನು ತುಂಬಾ ವಿಜುವಲೈಸೇಷನ್ ಮಾಡ್ತಾ ಇದ್ದೆ. ಈ ಥರನೇ ಇರಬೇಕು ಟೇಬಲ್, ಈ ಥರನೇ ಇರಬೇಕು ನನ್ನ ಟೇಬಲ್ ಮೇಲೆ ಇರುವಂಥ ವಸ್ತುಗಳು, ಹಾಗೂ ನನ್ನ ಕ್ಲೈಂಟ್ಸ್ ಎಲ್ಲಿ ಕೂತ್ಕೊಳ್ತಾರೆ, ಇಂಥದ್ನೆಲ್ಲ ನಾನು ತುಂಬಾ ಡೀಟೇಲ್ಡ್ ಆಗಿ ವಿಜುವಲೈಸೇಷನ್ ಮಾಡ್ತಾ ಇದ್ದೆ. ಸೊ ವಿಜುವಲೈಸೇಷನ್ ಕೂಡ ಮುಖ್ಯ. ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಿ ಯು ವಿಲ್ ಬಿ ಇನ್ ಅ ವೆರಿ ವೆರಿ ಗುಡ್ ಆ್ಯಂಡ್ ಪಾಸಿಟಿವ್ ಸ್ಟೇಟ್. ಅಂದರೆ ನೀವು ಆ ಟೈಮ್ನಲ್ಲಿ ನಿಮ್ಮ ದಿನವನ್ನು ಶುರು ಮಾಡ್ತಿರ್ತೀರ. ಸೊ ಆ ಒಂದು 5 ನಿಮಿಷ ಇರಬಹುದು, ಅಥವಾ ಒಂದು 10 ನಿಮಿಷ ಇರಬಹುದು, ಅಥವಾ ನೀವು ಒಂದು ಒಳ್ಳೆಯ ಬುಕ್ನ ಓದ್ತಾ ಇರಬಹುದು. ಬೇಸಿಕ್ಲಿ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಥಾಟ್ಸ್ನ ಒಂದು ಒಳ್ಳೆಯ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ಈಗ ನೀವೊಂದು ಪಾರ್ಕ್ನಲ್ಲಿ ವಾಕ್ ಹೋಗ್ತಾ ಇದ್ದೀರಾ, ಆ ಟೈಮ್ನಲ್ಲಿ ವಿಜುವಲೈಸೇಷನ್ ಮಾಡಿ. ಆಸ್ ಐ ಟೋಲ್ಡ್, ನೀವು ಒಂದು ಒಳ್ಳೆ ಪಾರ್ಟ್ನರ್ನ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಡೆಯುತ್ತೆ. ಅಥವಾ ನೀವು ಈ ವರ್ಷದಲ್ಲಿ ಮದುವೆ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇದ್ದೀರಾ ಅಂದ್ರೆ, ಈ ವರ್ಷದಲ್ಲಿ ನಾನು ಮದುವೆ ಆಗ್ತಾ ಇದ್ದೀನಿ, ನಾನು ಈ ಮದುವೆ ಮಂಟಪದಲ್ಲೇ ಮದುವೆ ಆಗ್ತಾ ಇದ್ದೀನಿ, ನನ್ನ ಪಕ್ಕ ಈ ತರದ ವ್ಯಕ್ತಿ ಇದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಅ ಮ್ಯಾನಿಫೆಸ್ಟೇಷನ್. ಇದನ್ನು ನೀವು ಮಾಡಬಹುದು. ಸೊ ವೆನ್ ಯು ಆರ್ ಅರೌಂಡ್ ಅ ಪಾಸಿಟಿವ್ ಸ್ಟೇಟ್, ಎಟ್ ದ ಸೇಮ್ ಟೈಮ್ ನಿಮ್ಮ ಎನರ್ಜಿ ಕೂಡ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರುತ್ತೆ. ಆ ಟೈಮ್ನಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡೋದು ಬೆಸ್ಟ್ ಟೈಮ್ ಅಂತ ಹೇಳ್ತೀವಿ. ಅದು ಮಾರ್ನಿಂಗ್ ಆಗಿರುತ್ತೆ. ಆಸ್ ಐ ಟೋಲ್ಡ್, ನೀವು ಆ ದಿನನ ಶುರು ಮಾಡ್ತಾ ಇದ್ದೀರಾ, ಆ ಟೈಮ್ನಲ್ಲೂ ಇದನ್ನು ಮಾಡ್ಬೋದು. ಆ್ಯಂಡ್ ನಿದ್ದೆ ಮಾಡುವ ಮುಂಚೆ ನೀವು ಬೆಡ್ ಮೇಲಿದ್ದೀರಾ, ಅವಾಗಲೂ ಕೂಡ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಈ ಥರ ನನ್ನ ಲೈಫಲ್ಲಿ ನಡೀತಾ ಇದೆ, ಈ ಥರ ಒಂದು ಕೆಲಸ ನನ್ಗೆ ಸಿಕ್ಕಿದೆ, ನನ್ನ ಲೈಫಲ್ಲಿ ಇದೆಲ್ಲ ನಡೀತಾ ಇದೆ, ಹಾಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ಇದನ್ನೆಲ್ಲ ಖುಷಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಷಯನ. ಸೊ ನೀವೆಷ್ಟು ಸ್ಟ್ರಾಂಗ್ ಆಗಿ ಅದನ್ನು ಬಿಲೀವ್ ಮಾಡಿದ ನಂತರ ಎಫರ್ಟ್ಸ್ನೂ ಹಾಕಬೇಕಾಗತ್ತೆ, ಫೋಕಸ್ ಇರಬೇಕಾಗತ್ತೆ. ಹೌದು, ನಾನು ಡ್ರೀಮ್ ಮಾಡ್ತಾ ಇದ್ದೀನಿ, ನಾನು ಹಿಂಗೆ ನಡೆಯುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದಷ್ಟೇ ಅಲ್ಲ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ಇಸ್ ಎಸ್, ಇದು ನನ್ನ ಲೈಫಲ್ಲಿ ನಡೆಯುತ್ತೆ. ಈಗ ನೀವು ಬೆಟ್ಟ ಹತ್ತಬೇಕು ಅಂತ ಇದ್ದೀರಾ ಅಂದ್ರೆ, ನಾನು ಬೆಟ್ಟ ಹತ್ತಿದ್ದೀನಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ನೀವು ಬೆಟ್ಟದ ಮೇಲೂ ನಿಂತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೋಬಹುದು. ಆದ್ರೆ ನೀವು ಬೆಟ್ಟ ಹತ್ತಕ್ಕೆ ಒಂದು 2-3 ಸ್ಟೆಪ್ ಆದ್ರೂ ಹಾಕಬೇಕಾಗತ್ತೆ, ಮುಂದೆ ಹೋಗ್ಬೇಕಾಗತ್ತೆ. ಅದನ್ನ ನೀವು ಮಾಡ್ಲಿಲ್ಲ ಅಂದ್ರೆ ಈ ಎವ್ರಿಥಿಂಗ್ ನೀವೇನೇ ನಿಮ್ಮ ಲೈಫ್ನಲ್ಲಿ ತರಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ರು ಅದು ನಡೆಯೋದೇ ಇಲ್ಲ. ಸೊ ಇಟ್ ಈಸ್ ಆಲ್ ಅಬೌಟ್ ದ ಕಾನ್ಫಿಡೆನ್ಸ್. ನಿಮ್ಮ ಆತ್ಮವಿಶ್ವಾಸನ, ನೀವು ಇರುವಂಥ ಜನರ ಜೊತೆ ಅದನ್ನು ಕೂಡ ಅದು ಮ್ಯಾಟರ್ ಆಗುತ್ತೆ. ಎಂಥ ಜನರ ಜೊತೆ ನೀವು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ, ಎಂಥ ಜನರ ಜೊತೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ವಿ ನೆವರ್ ನೋ, ಒಬ್ಬೊಬ್ರು ಸಕರ್ಸ್ ಆಗಿರ್ತಾರೆ, ಎನರ್ಜಿ ಸಕರ್ಸ್ ಆಗಿರ್ತಾರೆ,
ವ್ಯಾಂಪೈರ್ಸ್ ಅಂತ ಹೇಳ್ತೀವಿ. ಒಬ್ಬೊಬ್ರು ಎನರ್ಜಿ ಬ್ಯಾಲೆನ್ಸ್ ಮಾಡುವಂಥವ್ರಾಗಿರ್ತಾರೆ, ಒಬ್ಬೊಬ್ರು ಎನರ್ಜಿ ಗಿವರ್ಸ್ ಆಗಿರ್ತಾರೆ, ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಅದನ್ನು ತುಂಬಾನೇ ಅರ್ಥ ಮಾಡ್ಕೊಂಡು ಅಂಥ ಜನರನ್ನ ನೀವು ಅಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ಪಾಸಿಟಿವ್ ಅಂಡ್ ಮ್ಯಾಗ್ನೆಟಿಕ್ ಪೀಪಲ್ನ ನಿಮ್ಮ ಲೈಫ್ನ ಅಟ್ರಾಕ್ಟ್ ಮಾಡೋದ್ರಿಂದ ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ ನೀವೇನು ಆಸೆ ಪಡಬೇಕು ಅಂದ್ರೆ, ನೀವು ಆಸೆ ಪಟ್ಟು ನಿಮ್ಮ ಲೈಫಲ್ಲಿ ಪಡ್ಕೋಬೇಕು ಅಂತ ಇದ್ದೀರಾ, ಅದು ನಡೆಯುತ್ತೆ. ಲೆಟ್ಸೆ ಈ ಥರದೊಂದು ಒಡವೆನ ನೀವು ತಗೋಬೇಕು ಅಂತ ಇದ್ದೀರಾ, ಲೆಟ್ಸೆ ಒಂದು ಬಂಗಾರದ ಏನೋ ಒಂದು ವಸ್ತುನ ತಗೋಬೇಕು ಅಂತ ಇದ್ದೀರಾ ಅಂದ್ರೆ, ಅದನ್ನ ನೀವು ಹಾಕೊಂಡಿರುವ ಹಾಗೆ ಇಮ್ಯಾಜಿನೇಷನ್ ಮಾಡೋದು ಅಲ್ಲದೆ ಅದನ್ನ ಪಡೆಯೋದಕ್ಕೆ ಸಂಪಾದನೆನೂ ಮಾಡ್ಬೇಕಾಗತ್ತೆ. ಅದನ್ನ ಹೇಗ್ ನಾನು ಮಾಡುವಂಥದ್ದು ಅನ್ನುವ ವೇಸ್ ನ ಹುಡುಕ್ಬೇಕಾಗತ್ತೆ. ಜಸ್ಟ್ ಇದು ಹೌದು ನಾನು ಕುತ್ಕೊಂಡು ಏನ್ ಹೇಳ್ತಾರೆ ಮೆಡಿಟೇಷನ್ ಮಾಡ್ಕೊಂಡು ವಿಜುವಲೈಸೇಷನ್ ಮಾಡ್ತೀನಿ ಅವಾಗ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ದಯವಿಟ್ಟು ಥಿಂಕ್ ಮಾಡ್ಕೋಬೇಡಿ. ಹಾಗೂ ನಿಮ್ಮ ಮನಸ್ಸನ್ನ ನೀವು ಎಷ್ಟು ಒಂದು ಹತೋಟಿನಲ್ಲಿ ಇಟ್ಕೊಂಡಿರ್ತೀರಾ, ಒಂದು ಇದು ಬೇಕೇ ಬೇಕು, ನೀಡ್ ಅಂಡ್ ವಾಂಟ್ ಇರಬಾರ್ದು, ಇದು ನಂಗೆ ಸಿಕ್ಕಿದ್ರೇನೆ ನನ್ನ ಲೈಫ್ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ಯೋಚನೆಯಲ್ಲಿ ದಯವಿಟ್ಟು ಇರಬೇಡಿ. ಆ ಥರ ನೀವಿದ್ರೆ ಅಫ್ಕೋರ್ಸ್ ಇಟ್ ವಿಲ್ ಹ್ಯಾಂಪರ್ ಯು. ಹಾಗೂ ಪರ್ಸನಲ್ ಗ್ರೋತ್ ಕಡೆಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಹೊಸದಾಗಿರುವಂಥ ಸ್ಕಿಲ್ ಸೆಟ್ನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು, ಹೊಸ ಕೋರ್ಸ್ಗಳನ್ನ ತಗೊಳ್ಳುವಂಥದ್ದು ಮತ್ತು ಹೊಸದಾದ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಲೈಫಲ್ಲಿ ತರುವಂಥದ್ದು, ಹೊರಗಡೆ ಪ್ರಪಂಚವನ್ನ ನಿಮ್ಗೆ ಹೇಗ್ ಬೇಕೋ ಹಾಗೆ ನೋಡುವಂಥದ್ದು, ಅಂದ್ರೆ ನಿಮ್ಮ ಪಾಸಿಟಿವ್ ಎನರ್ಜಿನ ಅಲ್ಲಿಗೆ ಹಾಕುವಂಥದ್ದು, ಅಂದ್ರೆ ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗದೆ ನಿಮಗೆ ಯಾವುದು ಪೂರಕವಾಗಿರುತ್ತೆ, ನಿಮಗೆ ಯಾವುದು ಇಂಟರ್ನಲ್ಲಿ ಬಿಲ್ಡ್ ಮಾಡುತ್ತೆ ಅಂತಹ ವಿಷಯಗಳನ್ನ ಗ್ರಾಸ್ಪ್ ಮಾಡ್ಕೊಳ್ಳುವಂಥದ್ದು. ಮೇ ಬಿ ನೀವು ನ್ಯೂಸ್ ಪೇಪರ್ ಓದುವಂಥದ್ದು, ನ್ಯೂಸ್ ಪೇಪರ್ ಓದ್ತೀರಾ, ಲೈಬ್ರರಿಗೆ ಹೋಗ್ತೀರಾ, ಅಥವಾ ನಿಮಗೆ ಯಾವ ಒಂದು ಡೆವಲಪ್ಮೆಂಟ್ ಆಗುತ್ತೆ, ಯಾವ ಒಂದು ವಿಷಯ ಮಾಡೋದ್ರಿಂದ ನಿಮ್ಮ ಪರ್ಸನಲ್ ಗ್ರೋತ್ ಆಗುತ್ತೆ, ಅದನ್ನ ನೀವು ಮಾಡಿದಷ್ಟು ಮ್ಯಾನಿಫೆಸ್ಟೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಟ್ ವಿಲ್ ಆಲ್ವೇಸ್ ಸ್ಟಾರ್ಟ್ ವಿತ್ ಇನ್ ಯು. ಬೇರೆ ಎಲ್ಲೋ ಹುಡುಕಕ್ಕೆ ಹೋಗ್ಬೇಡಿ, ಅವರಿಂದ ನನಗೆ ಸಿಗುತ್ತೆ, ಅವ್ರು ಸಹಾಯ ಮಾಡಿದ್ರೆ ನನಗಾಗತ್ತೆ, ನೆವರ್ ಎವರ್ ಆ ಥರ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಲೈಫಲ್ಲಿ ನೀವು ಏನೇ ಪಡೆಯೋದಿದ್ರು ಇದು ನನ್ನ ಶ್ರಮದಿಂದ, ನನ್ನ ಆಸೆಯಿಂದ, ನನ್ನ ಮನಸ್ಸಿಂದ ನಾನು ಇದನ್ನ ಪಡಿತೀನಿ ಅಂತ ನೀವು ಎಷ್ಟು ದೃಢವಾಗಿ ಇರ್ತೀರಾ, ಅದು ನೀವು ಲೈಫ್ನಲ್ಲಿ ತುಂಬಾ ಈಸಿಯಾಗಿ ಸ್ಮೂತ್ ಆಗಿ ಪಡೆಯೋಕ್ಕೆ ಸುಲಭ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.